ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಿಸಿ ಬಿಸಿ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ ರೆಸಿಪಿನೇ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೇನೂ ಇರ್ಬೋದು. ಉಪ್ಪಿಟ್ಟು ಅಂದ್ರೆ ಕೆಲವ್ರಿಗೆ ಆಗಲ್ಲ. ಸೊ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸೊ ಕಡಲೆಬೇಳೆ ಕೆಲವ್ರಿಗೆ ಇಷ್ಟ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ನಾನು ಹಾಕೋತಾ ಇದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ನೌಕೋಲು, ಸ್ವಲ್ಪ ಬೀನ್ಸ್. ಸೊ ತರಕಾರಿ ಹಾಕ್ಬೋದು, ಹಾಕ್ತಾನೆ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಆಗಿ ಸೊ ಫ್ರೈ ಆಗ್ತಿರೋದು ಸ್ವಲ್ಪ ಚಿಲ್ಲಿ, ಸ್ವಲ್ಪ ಉಪ್ಪು ಸೊ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತೀವಿ. ನೋಡಿ, ಸ್ವಲ್ಪ ಎಲ್ಲ ತರಕಾರಿಗಳು ಬೆಂದಿದೆ. ಸೊ ನಾವು ರವೆ ಎಷ್ಟು ತೊಗೊತೀವೋ ಅದರ 2ರಷ್ಟು ವಾಟರ್ ತೊಗೊಳ್ಳಿ. ವಾಟರ್ ಹಾಕಿ ಸ್ವಲ್ಪ ಬೇಯಬೇಕು. ಸೊ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕ್ಕೊಳ್ಳಿ. ಸೊ ಸ್ವಲ್ಪ ಬಾಯ್ಲ್ ಆಗೋವರೆಗೂ ಇಡಿ. ನೋಡಿ ಫ್ರೆಂಡ್ಸ್, ನೀರು ಚೆನ್ನಾಗಿ ಕುದಿದಿದೆ. ಇದಕ್ಕೆ ಸ್ವಲ್ಪನೇ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ರವೆ ಹಾಕಿದ್ದೀನಿ, ಸ್ವಲ್ಪ 1-2 ನಿಮಿಷ ಅಷ್ಟೇ, ಆಮೇಲೆ ಸ್ಟಾಪ್ ಮಾಡಿಬಿಡಿ. ಸೊ ತರಕಾರಿ ಉಪ್ಪಿಟ್ಟು ರೆಡಿ ಆಗಿದೆ.